ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರವಿಕೆ ಸುಮಂತ್. ಇದೀಗ ಮುಖ್ಯಾಂಶಗಳು. ಮನ್ನಳ್ಳಿ ಗ್ರಾಮದಲ್ಲಿ ಚಂದ್ರಸಿಂಗ್ ರವರ ನೇತೃತ್ವದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಪರ ಮತಯಾಚನೆ, ಭರ್ಜರಿ ಪ್ರಚಾರ. ಜಾಯ್ ಕಿಡ್ಸ್ ಕೇರ್ ಶಾಲೆಯ ಸರ್ವಾಂಗೀಣ ವಿಕಸನಕ್ಕಾಗಿ ಪರಿಶ್ರಮಿಸುತ್ತಿರುವ ಶಿಕ್ಷಣ ಸಂಸ್ಥೆ, ಶಾಲಾ ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ಪಾಲಕರಿಂದ ಹರ್ಷ ಅಭಿನಂದನೆ ಸಲ್ಲಿಕೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಠಾಣಕುಸ್ನೂರ್ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರ ಹಾಗೂ ಬೆಂಬಲಿಗರಿಂದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಮತ ಪ್ರಚಾರ. ಜಿಲ್ಲಾಧಿಕಾರಿ ಕಚೇರಿಯ ವಿಡಿಯೋ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳ ಸಭೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಲಿಂಗತ್ವ ಅಲ್ಪಸಂಖ್ಯಾತರು, ದಮನೀತ ಮತ್ತು ಧನಶ್ರೀ ಯೋಜನೆಯ ಮಹಿಳೆಯರಿಗೆ ಮತದಾನ ಜಾಗೃತಿ ವಿಶೇಷ ಕಾರ್ಯಕ್ರಮ. ವಾರ್ತೆಯ ವಿವರ. 2019 ಲೋಕಸಭೆ ಚುನಾವಣೆಯ ಪ್ರಯುಕ್ತವಾಗಿ ಬೀದರ್ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಮುಖಂಡರಾದ ಚಂದ್ರಸಿಂಗ್ ಅವರ ನೇತೃತ್ವದಲ್ಲಿ ಮನ್ನಳ್ಳಿ ಗ್ರಾಮಕ್ಕೆ ತೆರಳಿ ಮತ ಪ್ರಚಾರ ಮಾಡಲಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಹಾಗೂ ಅಭ್ಯರ್ಥಿ ಪರ ಗ್ರಾಮದ ಎಲ್ಲಾ ಹಿರಿಯ ಕಾಂಗ್ರೆಸ್ ಮುಖಂಡರು ಗ್ರಾಮದ ಪ್ರತಿಯೊಂದು ಮನೆಗೆ ತೆರಳಿ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರನ್ನು ಬಹುಮತದಿಂದ ಗೆಲ್ಲಿಸುವುದಾಗಿ ಮತಯಾಚನೆ ಮಾಡಿದರು. 2019 ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಕಾಂಗ್ರೆಸ್ನ ಮುಖಂಡರಾದ ಚಂದ್ರಸಿಂಗ್ ಅವರು ಜಿಲ್ಲೆಯ ಮನ್ನಳ್ಳಿ ಗ್ರಾಮಕ್ಕೆ ತೆರಳಿ ಮತ ಪ್ರಚಾರವನ್ನು ಮಾಡಿದರು. ಪಾದಯಾತ್ರೆ ಮೂಲಕವಾಗಿ ಗ್ರಾಮದ ಮನೆಗೆ ತೆರಳಿ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರು ಮಾಡಿದ ಜನಪರ ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಮನದಟ್ಟು ಮಾಡಿಸಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಬಲಿಷ್ಠ ನಾಯಕರಾಗಿರುವ ಈಶ್ವರ್ ಬಿ ಖಂಡ್ರೆ ಅವರಿಗೆ ಮತದಾನ ನೀಡುವುದಾಗಿ ಮನವಿಯನ್ನು ಮಾಡಿದರು. ಈ ಕುರಿತಾಗಿ ಚಂದ್ರಸಿಂಗ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಜಿಲ್ಲಾ ಪಂಚಾಯತ್ನ ಸದಸ್ಯರು, ತಾಲೂಕು ಪಂಚಾಯತ್ನ ಸದಸ್ಯರು, ಗ್ರಾಮದ ಮುಖಂಡರು ಮನೆಗೆ ತೆರಳಿ ಮೋದಿ ಅವರ 5 ವರ್ಷದ ದುರಾಡಳಿತ ಕುರಿತಾಗಿ ಜನರಲ್ಲಿ ಜಾಗೃತಿ ಹಾಗೂ ಅರಿವನ್ನು ಮೂಡಿಸುತ್ತಿದ್ದೇವೆ. ಕ್ಷೇತ್ರದಲ್ಲಿ 25 ರಿಂದ 40 ಸಾವಿರ ಜನರು ಕಾಂಗ್ರೆಸ್ ಪರ ಮತ ನೀಡುತ್ತಾರೆ ಎಂಬ ಭರವಸೆ ಇದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಲವು ಕಾಂಗ್ರೆಸ್ನ ಮುಖಂಡರು, ಬೆಂಬಲಿಗರು, ಗ್ರಾಮದ ಮುಖಂಡರು, ಜಿಲ್ಲಾ ಪಂಚಾಯತ್ನ ಸದಸ್ಯರು, ತಾಲೂಕು ಪಂಚಾಯತ್ನ ಸದಸ್ಯರು ಉಪಸ್ಥಿತರಿದ್ದರು. ಲೋಕಸಭೆ ಚುನಾವಣೆ ಪ್ರಯುಕ್ತ ಇವತ್ತು ಮನ್ನಳ್ಳಿ ಗ್ರಾಮಕ್ಕೆ ಪ್ರಚಾರಕ್ಕೋಸ್ಕರ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು, ತಾಲೂಕ್ ಪಂಚಾಯತ್ ಮೆಂಬರ್ಸು, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿ ಮತ್ತು ಗ್ರಾಮದ ಹಿರಿಯ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಮನೆಗೆ ಹೋಗಿ ಮನ್ನಳ್ಳಿ ಗ್ರಾಮದಲ್ಲಿ ಓಟು ಕೇಳೋದಕ್ಕೆ ಎಲ್ಲ ಮನೆಗೂ ಹೋಗ್ತಾ ಇದ್ದೀವಿ. ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಅದರಿಂದ ಇವತ್ತು ನಾವು ಮೋದಿಯವರ 5 ವರ್ಷದ ದುರಾಡಳಿತವನ್ನು ಎಲ್ಲ ತಿಳಿಸಿ ಮುಂದೆ ಬರುವಂಥ ದಿನದಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಲಿಸಿ ಅವರಿಗೆ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ಮನೆಗೆ ಹೋಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ಕಡಿಮೆ ಅಂದರೆ 25 ರಿಂದ 40 ಸಾವಿರವರೆಗೂ ನಾವು ಲೀಡ್ ಕೊಡೋದಕ್ಕೆ ನಾವು ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಇದೆ. ವಿಷನ್ ಒಂದೇ, 5 ವರ್ಷದಲ್ಲಿ ಏನು ಮೋದಿಯವರ ಸರ್ಕಾರ ಏನು ಭರವಸೆ ಕೊಟ್ಟಿತ್ತು ಅದು ಏನು ಈಡೇರಿಸಿಲ್ಲ. ಇವತ್ತವರೆಗೂ ಏನು ಬೀದರ್ ಡಿಸ್ಟ್ರಿಕ್ಟಲ್ಲಿ ಏನಂತೂ ಕೆಲಸ ಅಂತೂ ಆಗಿಲ್ಲ. ಅದರಿಂದ ಮುಂದೆ ಬರುವಂಥ ದಿನಗಳಲ್ಲಿ ಈಶ್ವರ್ ಖಂಡ್ರೆ ಸಾಹೇಬರು ಗೆಲ್ಲಿಸಿದ್ರೆ ಅವ್ರಿಗೆ ಒಳ್ಳೊಳ್ಳೆ ಕೆಲಸಗಳು ಬೀದರ್ ಡಿಸ್ಟ್ರಿಕ್ಟ್ ಆಗುತ್ತೆ ಅಂತ ನಂಬಿಕೆಯಿಂದ ಹೇಳಿ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಅವ್ರಿಗೆಲ್ಲನೂ ನಂಬಿಕೆ ಇದು ಕೊಡಿಸ್ತಾ ಇದ್ದೀವಿ. ನಗರದ ಜಾಯ್ ಕಿಡ್ಸ್ ಕೇರ್ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಸಮರ್ಥ ಸರ್ವಾಂಗೀಣ ವಿಕಾಸದಲ್ಲಿ ತನ್ನದೇ ಛಾಪು ಮೂಡಿಸುತ್ತಿದೆ. ಶಾಲಾ ವಿದ್ಯಾರ್ಥಿಗಳು ಶೈಕ್ಷಣಿಕ, ಸಾಂಸ್ಕೃತಿಕ, ಆಟ ಪಾಠಗಳಷ್ಟೇ ಅಲ್ಲದೆ ಒಳ್ಳೆಯ ಮಾನವೀಯ ನಡೆ, ನುಡಿ ಮತ್ತು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಲು ಸರ್ವಾಂಗೀಣ ವಿಕಸನಕ್ಕಾಗಿ ಪರಿಶ್ರಮಿಸುತ್ತಿದೆ. ಅದರಂತೆ ಪ್ರಸಕ್ತ ಸಾಲಿನಲ್ಲಿಯೂ ಕೂಡ 99% ಉತ್ತಮ ಫಲಿತಾಂಶ ಹೊರಹೊಮ್ಮಿದೆ ಎಂದು ಶಾಲೆಯ ಅಧ್ಯಕ್ಷರಾದ ಸಂಧ್ಯಾರಾಣಿ ಪಾಟೀಲ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. ಜಾಯ್ ಕಿಡ್ಸ್ ಕೇರ್ ಶಾಲೆಯ ಶಾಲಾ ಮಕ್ಕಳ ಸರ್ವಾಂಗೀಣ ಸಮಗ್ರ ವಿಕಸನಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ಶಾಲಾ ಮಕ್ಕಳನ್ನ ಭವಿಷ್ಯದಲ್ಲಿ ಉತ್ತಮ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮಲು ಪರಿಶ್ರಮವನ್ನು ಮಾಡುತ್ತಿದ್ದಾರೆ.
ಶಾಲಾ ಮಕ್ಕಳಲ್ಲಿ ಇರುವ ಕೌಶಲ್ಯಗಳನ್ನು ಅರಿತು ಅದೇ ದಿಸೆಯಲ್ಲಿ ಬೆಳೆಯಲು ಪ್ರೋತ್ಸಾಹ ಉತ್ತೇಜನ ನೀಡುವ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಪ್ರಸಕ್ತ ಸಾಲಿನಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ಹೊರಹೊಮ್ಮಿದ್ದಾರೆ. ಈ ಕುರಿತಾಗಿ ಶಾಲೆಯ ಅಧ್ಯಕ್ಷರಾದ ಸಂಧ್ಯಾರಾಣಿ ಪಾಟೀಲ್ ಅವರು ಮಾತನಾಡಿ, ಎಲ್ಲ ಶಾಲಾ ವಿದ್ಯಾರ್ಥಿಗಳು 90%ಕ್ಕಿಂತಲೂ ಅಧಿಕ ಅಂಕ ಗಳಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಶಿಕ್ಷಕ ವೃಂದದವರು, ಆಡಳಿತದವರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಅದರಂತೆ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ತಿಳಿದುಕೊಂಡು ಅವರಿಗನುಗುಣವಾಗಿ ಅವರಿಗೆ ತಿಳಿಯುವ ರೀತಿಯಲ್ಲಿಯೇ ಪ್ರಯತ್ನವನ್ನು ಮಾಡಲಾಗುತ್ತಿದೆ ಎಂದರು. ಇವತ್ತಿನ ನಮ್ಮ ಸ್ಕೂಲ್ ರಿಸಲ್ಟ್ ಇಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಹುಡುಗರಿಗೆ ಯಾವ ಥರ ಎಜುಕೇಷನ್ ಕೊಡಬೇಕು ಅಂತ 1 ಇಯರ್ ನಾವು ಟ್ರೈ ಮಾಡಿದ್ದೀವಿ. ಅದು ಎಂಡ್ ಆಫ್ ದ ಡೇ ಇವತ್ತು ನಮ್ಗೆ ಫೈನಲಾಗಿ ಗೊತ್ತಾಗುತ್ತೆ. ಅದ್ರ ಸಲುವಾಗಿ ಎಲ್ಲ ಪ್ಯಾರೆಂಟ್ಸು ಕ್ಯೂರಿಯಾಸಿಟಿಯಿಂದ ಬಂದು ನೋಡ್ತಾರೆ. ಎಲ್ಲರಿಗೂ ಆಲ್ಮೋಸ್ಟ್ 90% ಅಬೋವ್ 99% ಸ್ಟೂಡೆಂಟ್ಸ್ ಇರುತ್ತೆ. ಒಂದು ಸ್ವಲ್ಪ ಜನದ ಕಮ್ಮಿ ಇರುತ್ತೆ. ಏನು ಕಮ್ಮಿ ಇದೆ ಅಂತ ರೆಕ್ಟಿಫಿಕೇಷನ್ ಮಾಡಿಕೊಂಡು ನೆಕ್ಸ್ಟ್ ಇಯರಲ್ಲಿ ಅವ್ರದ್ದು ಏನು ಕುಂದುಕೊರತೆಗಳಿವೆ ಅವು ಇಂಪ್ರೂವ್ ಮಾಡಲು ಕೋಶಿಶ್ ಮಾಡ್ತೀವಿ. ಇಲ್ಲ ಏನಂದರೆ ಇಲ್ಲೂ ಎಜುಕೇಷನ್ ಯಾವ ಥರ ಕೊಡ್ತೀವಿ, ಕ್ವಶನ್ ಪೇಪರ್ ಯಾವ ಥರ ಸೆಟ್ ಮಾಡ್ತೀವಿ ಅಂದರೆ ಕ್ವಶನ್ ಪೇಪರ್ ಈಚ್ ಆ್ಯಂಡ್ ಎವ್ರಿ ಎಕ್ಸಾಮ್ಗೂ ಟ್ವಿಸ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಮ್ನಲ್ಲಿ ಎಲ್ಲ ಹುಡುಗರು 90% ಮೇಲೆ ಮಾಡೋಕತ್ರಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ಏನು ಮಾಡ್ತೀವಿ, 1 ಲೆವೆಲ್ ಆಫ್ ಪೇಪರು ಟಫ್ ಮಾಡಿಬಿಡ್ತೀವಿ. ಓಕೆ, ನಮ್ಮ ಇಂಟೆನ್ಷನ್ ಏನೇನದಂದರೆ ಎಷ್ಟು ಟಫ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪರ್ಸೆಂಟೇಜ್ ತೆಗಿತಾರ ಅನ್ನೋ ಇಂಟೆನ್ಷನಿಂದ ನಾವು ಕ್ವಶನ್ ಪೇಪರ್ ಸೆಟ್ ಮಾಡ್ತೀವಿ. ಅಲ್ಲದೆ ಕ್ಯೂರಿಯಾಸಿಟಿ ಏನಿದೆ ಅಂದರೆ ರಿಸಲ್ಟ್ದು ಆ ಥರ ಮಾಡಿದಾಗೂ ಹುಡುಗರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಸುಮನ್ ರಾಜ್ಕುಮಾರ್ ಕಮಠಾಣೆ ಅವರು ಮಾತನಾಡಿ, ಮಗಳ ಫಲಿತಾಂಶಕ್ಕಾಗಿ ಹರ್ಷ ಹಾಗೂ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಅದರಂತೆ ಶಾಲೆಯ ಅಧ್ಯಕ್ಷರಿಗೆ, ಶಿಕ್ಷಕ ವೃಂದದವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಾಯ್ ಕಿಡ್ಸ್ ಕೇರ್ ಸಿಬ್ಬಂದಿಗರು, ಶಿಕ್ಷಕ ವೃಂದದವರು, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಂತ ನನ್ನ ಮಗಳು 1ನೇ ಕ್ಲಾಸ್ಲಿಂತ ಇಲ್ಲೇ ಓದ್ತಾ ಇದ್ದಾಳೆ. 99 ಪಾಯಿಂಟ್ ಆಕಿನ ರಿಸಲ್ಟ್ ಯಾವಾಗಲೂ ಫಸ್ಟ್ ಕ್ಲಾಸ್ ಆಕಿನೇ ಇರ್ತಾಳೆ. ವಿದ್ಯಾ ಜೊತೆಗೆ ಅವ್ರು ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಅದು ನಂಗೆ ಭಾಳ ತುಂಬ ಇಷ್ಟ ಆಯ್ತದೆ. ಅದ್ರ ಭೇದ ಭಾವ ಅಂತೂ ಇಲ್ಲ, ಬಡವರು ಇಲ್ಲ, ಶ್ರೀಮಂತಿಲ್ಲ, ಎಲ್ಲರಿಗೂ ಒಂದೇ ರೀತಿಲಿ ನೋಡಿ ಸರ್ ಮೇಡಮ್ ಇಬ್ಬರು ಒಂದೇ ರೀತಿಲಿ ನೋಡ್ಕೋತಾರೆ. ನನ್ನ ಮಗಳು ತುಂಬ ಚೆನ್ನಾಗಿ ಎಲ್ಲ ಮನೆಗೆ ಬಂದವ್ರಿಗೆ ಹೆಂಗೆ ನೋಡ್ಕೋಬೇಕು ಎಲ್ಲ ಆಕೆ ಪೂರ್ತಿ ಕರೆಕ್ಟ್ ಪರ್ಫೆಕ್ಟ್ ಆಳ ಅಂತೇಳಿ ಸ್ಕೂಲ್ನಾಗ ಓದ್ಲತ್ತಾಳ. ನಾವು ಭಾಳ ಹೆಮ್ಮೆ ಪಡ್ತೀವಿ ಜಾಯ್ ಕಿಡ್ಸಿಗೆ ಹಾಕಿದ್ದೇವೆ ಅಂಥೇಳಿ. ಆಯ್ತು ಸರ್. ಬೀದರ್ ಜಿಲ್ಲೆಯ 2019ರ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆಯವರ ಪರವಾಗಿ ಜಿಲ್ಲೆಯ ಔರಾದ್ ತಾಲೂಕಿನ ಠಾಣಕುಸ್ನೂರ್ ಗ್ರಾಮದಲ್ಲಿ ಕಾಂಗ್ರೆಸ್ನ ಹಲವು ಮುಖಂಡರು ಮತ ಪ್ರಚಾರ ಮಾಡಿದರು. ಜನಸಾಮಾನ್ಯರ ಅಭಿವೃದ್ಧಿ ಪರ ಪಕ್ಷ ಕಾಂಗ್ರೆಸ್ ಪಕ್ಷವಾಗಿದ್ದು, ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆ ಅವರನ್ನು ಗೆಲ್ಲಿಸಿ ಜನಸಾಮಾನ್ಯರ ಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕಾಗಿ ಮತಯಾಚನೆಯನ್ನ ಮಾಡಿದರು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಠಾಣಕುಸ್ನೂರ್ ಗ್ರಾಮದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ಪಂಡಿತರಾವ್ ಚಿದ್ರಿ, ಮೀನಾಕ್ಷಿ ಸಂಗ್ರಾಮ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಮುಖಂಡರು ಗ್ರಾಮದ ವಿವಿಧ ಬಡಾವಣೆಗಳ ಮನೆಗೆ ತೆರಳಿ ಮತ ಪ್ರಚಾರವನ್ನು ಮಾಡಿದರು. ಈ ಕುರಿತಾಗಿ ಸುದ್ದಿ ಸಮಯದೊಂದಿಗೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ಪಂಡಿತರಾವ್ ಚಿದ್ರಿ ಅವರು ಮಾತನಾಡಿದರು. ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಬಲಿಷ್ಠವಾಗಿ ಮತಯಾಚನೆ ಮಾಡಲಾಗುತ್ತಿದೆ. ಹೈಕಮಾಂಡ್ನವರು ಈಶ್ವರ್ ಬಿ ಖಂಡ್ರೆ ಅವರ ಮೇಲೆ ವಿಶ್ವಾಸವನ್ನು ಬಿಟ್ಟು ಟಿಕೆಟ್ ಅನ್ನು ನೀಡಿದ್ದಾರೆ. ಖಡಾಖಂಡಿತವಾಗಿ ಯಾವುದೇ ಸಮಯದಲ್ಲಿಯೂ ಕೂಡ ಈಶ್ವರ್ ಖಂಡ್ರೆ ಅವರನ್ನ ಗೆಲ್ಲಿಸುತ್ತೇವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕುಸ್ನೂರು ಗ್ರಾಮದಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಕೇಳಿಕ್ಕೆ ಬಂದಿದ್ವಿ. ಇದು ನಮ್ಗೆ ಭಾಳಷ್ಟು ಖುಷಿ ತರ್ತಾ ಇದೆ. ಯಾಕಂದರೆ ನಮ್ಗೆ ಈಗ ಮೇದಾಗ ರಿಸಲ್ಟ್ ಬರೋದು ನಮ್ಗೆ ಇವಾಗೇ ಕಾಣಿಸ್ತಾ ಇದೆ, ಹೆಂಗೂ ನಾವು ಗೆಲ್ತೀವಿ ಅಂತ. ಯಾಕಂದರೆ ಆ ಥರ ಅಲೆ ಇದೆ. ಈಶ್ವರಣ್ಣವ್ರದ್ದು ಎಲ್ಲ ಕಡೆ ಪ್ರಚಂಡವಾಗಿ ಭಾಳಷ್ಟು ಹೆಸರು ಇದೆ. ಮತ್ತು ಹೈಕಮಾಂಡ್ ಯಾಕೆ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಅಂದರೆ, ಯಾರಾದರೂ ಈಗ ನಾವು ಜನಸಾಮಾನ್ಯರಾಗಲಿ ನಾವು ಯಾವ ಬಸ್ ಹತ್ತೀವಿ ಅಂದರೆ ಯಾವುದಾದ್ರೂ ಪಂಕ್ಚರ್ ಆಗಿನ ಬಸ್ಸಿನಾಗ ಹತ್ತಲ್ಲ. ಯಾವುದು ಎಕ್ಸ್ಪ್ರೆಸ್ ಇರುತ್ತೆ, ಯಾವುದು ಫಾಸ್ಟ್ ಹೋಗುತ್ತೆ, ಯಾವುದು ಓಡ್ತದಲ್ಲ ಅದೇ ಬಸ್ಸಿನಾಗ ಕೂಡ್ತೀವಿ. ಮತ್ತು ಅದು ಓಡೋ ಕುದುರೆ ಅದ ಅಂತ ಮೇಲೆ ಹೈಕಮಾಂಡ್ ಸಿದ್ದರಾಮಯ್ಯವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಖಂಡಿತವಾಗಿ ಗೆದ್ದಿದ್ದಾರೆ ಅಂತ ನಮಗೆಲ್ಲರಿಗೂ ವಿಶ್ವಾಸ ಇದೆ. ಮತ್ತು ಇವತ್ತು ನಾವು ಔರಾದ್ ತಾಲೂಕದಾಗ ಏನು ಮತಯಾಚನೆ ಮಾಡ್ತಾ ಇದ್ದೀವಿ, ಎಲ್ಲರ ಮನಸ್ಸಿನಲ್ಲಿ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವ್ರಿಗೆ ಓಟ್ ಹಾಕ್ತಾರೆ. ಈ ಪ್ರಭು ಚೌಹಾಣ್ ಆಗಲಿ, ಖೋಬಾ ಆಗಲಿ, ಮೋದಿ ಆಗಲಿ. ಪ್ರಭು ಚೌಹಾಣ್ ಓಟ್ ಕೇಳ್ತಾ ಇದ್ದಾರೆ. ಯಾರಿಗಂತ ಮೋದಿಗೆ ನೋಡಿ ಓಟ್ ಕೊಡಿ. ಮೋದಿಗೆ ಯಾಕೆ ನೋಡಬೇಕು ನಾವು? ನೀವು ಯಾರಿಗೆ ಓಟ್ ಕೇಳಬೇಕಂದ್ರೆ ಖೋಬಾ ನಿಂತಿದ್ದಾರಪ್ಪ, ಖೋಬಾಗ ಓಟ್ ಕೊಡಿ ಅಂತ. ಖೋಬಾಗಿರ್ ನಮ್ಮ ಔರಾದ್ ಜನ ಯಾರು ಗುರುತೇ ಹಿಡ್ತಾ ಇಲ್ಲ. ಅವ್ರ ಊರೇ ಔರಾದಿದೆ. ಬಟ್ ಔರಾದಾಗ 5 ವರ್ಷನಾಗ ಒಂದು 5 ತಿಂಗಳು ಬಂದಿಲ್ಲ, 5 ದಿವ್ಸನೂ ಬರಲಿಲ್ಲ, ಯಾವ ಜಾತ್ರೆಗೂ ಬಂದಿಲ್ಲ. ನಾವು ಇಲ್ಲಿಂದ ಸದಸ್ಯರಿದ್ದರೂ ನಾವು ಅವ್ರಿಗೆ ನೋಡೇ ಇಲ್ಲ. ಹಾಗಾಗಿ ಖೋಬಾಗ ಯಾರು ಗುರುತಿಸೂ ಇಲ್ಲ, ಯಾರು ಪರಿಚಯನೂ ಇಲ್ಲ. ಅವ್ರಿಗೇನು ಓಟ್ ಹಾಕೋದು ಪ್ರಶ್ನೆಯೇ ಬರಲ್ಲ. ಹಾಗಾಗಿ ಈಶ್ವರ್ ಖಂಡ್ರೆ ಖಡಾಖಂಡಿತವಾಗಿ ಗೆದ್ದಿದ್ದಾರೆ. ನಮ್ಮ ಔರಾದ್ ತಾಲೂಕದಿಂದ 35-40 ಸಾವಿರ ಲೀಡ್ ನಾವು ಕೊಡ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ. ಜನಗಳೆಲ್ಲ ನಮ್ಮ ಕೈ ಹಿಡಿತಾ ಇದ್ದಾರೆ. ಅವರು ಖಡಾಖಂಡಿತವಾಗಿ ಗೆದ್ದಿದ್ದಾರೆ. ಎಲ್ಲರಿಗೂ
ಅದೇ ಕೇಳ್ತಾ ಇದ್ದೀವಿ, ಎಲ್ಲರೂ ಗೆದ್ದಿಸ್ಬೇಕು, ಗೆದ್ದಿಸ್ತಾರೆ. ನಮ್ಮ ಕರ್ನಾಟಕ ನಮ್ಮದು ರಾಜ್ಯ ಉದ್ಧಾರ ಆಗಬೇಕಿತ್ತು, ನಮ್ಮ ತಾಲೂಕಾ ಜಿಲ್ಲೆ ಉದ್ಧಾರ ಆಗಬೇಕಂದ್ರೆ ಈಶ್ವರ ಖಂಡ್ರೆ ಬರೇಬೇಕು, ಬರ್ತಾರೆ. ಅದಕ್ಕೆ ಎಲ್ಲರಿಗೂ ಓಟ್ ಕೇಳಿ ನಾವೆಲ್ಲರೂ ಕೈಗೆ ಹಾಕ್ತೀವಿ ಅಂತ ನಾವು ವಿಶ್ವಾಸ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ವಿಜಯಕುಮಾರ್ ಕೌಡಿಹಾಳ್ ಅವರು ಮಾತನಾಡಿ, ಜನಸಾಮಾನ್ಯ ಪರ ಸರ್ಕಾರವೇ ಈ ಕಾಂಗ್ರೆಸ್ ಸರ್ಕಾರವಾಗಿದೆ ಹೊರತು ಬಿಜೆಪಿ ಸರ್ಕಾರವಲ್ಲ. ಇದನ್ನು ಗುರುತಿಸಿ ಜನಸಾಮಾನ್ಯರು ಕೂಡ ಮತಬಾಂಧವರು ಕೂಡ ಕೈಬಲವನ್ನು ಬಲಪಡಿಸಬೇಕು ಎಂದು ಇದರಿಂದ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ನ ಸದಸ್ಯರಾದ ಸವಿತಾ, ಪ್ರಕಾಶ್ ಪಾಟೀಲ್, ಆನಂದ್, ಮೀನಾಕ್ಷಿ ಸಂಗ್ರಾಮ್, ರಾಜ್ಕುಮಾರ್ ಹಲ್ಬರ್ಗೆ, ವೆಂಕಟ ಶಿಂದೆ, ಅರುಣ್ ಕುಮಾರ್ ಪಾಟೀಲ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಬೆಂಬಲಿಗರು ಉಪಸ್ಥಿತರಿದ್ದರು. ಹಿರಿಯ ಔರಾ ತಾಲೂಕು ಹಿರಿಯ ಮುಖಂಡರು, MP ಸಾಹೇಬರು, XMLC ಅವರು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಮೆಂಬರು ಎಲ್ಲ ಪ್ರತಿಯೊಬ್ಬರು ಕೂಡಿಕೊಂಡು ಮತ್ತು ನಮ್ಮ ಒಂದು ಬ್ಲಾಕ್ ಅಧ್ಯಕ್ಷರಿಬ್ಬರು ಅಷ್ಟು ಮಂದಿ ಕೂಡ ಪೂರ್ತಿ ಕಾಂಗ್ರೆಸ್ ಏನಿದೆ ಔರಾ ತಾಲೂಕಿನ ಎಲ್ಲ ಒಂದು ಕಡೆ ಕೂಡಿ ಒಂದು ಒಳ್ಳೆಯ ಒಂದು ವೋಟ್ ಮಾಡಬೇಕಂತ ಜನರಿಗೆ ಒಂದು ಜಾಗೃತಿ ಮತ್ತು ಮತ ಯಾಚನೆ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಕಲಿತು. ಇದು ಅತಿ ಹೆಚ್ಚು ಬಹುಮತದಿಂದ ನಾವು ಆರಿಸ್ತರಬೇಕಾಗ್ಯದ. ಇವತ್ತು ಈಶ್ವರ ಖಂಡ್ರೆ ಅವ್ರ ಕೈ ಬಲಪಡಿಸಬೇಕು, ರಾಹುಲ್ ಗಾಂಧಿ ಅವ್ರ ಕೈ ಬಲಪಡಿಸಬೇಕು. ಸುಳ್ಳು ಮೋದಿಯನ್ನು ಒಂದು ವೇಳೆ ದೇಶದಿಂದ ನಾವು ಈ ಸಲ ಇಳಿಸಲು ಹೋದೆವು ಅಂದರು ಜೀವನದಾಗ ನಾವೆಲ್ಲರೂ ಭಿಕಾರಿಗಳು ಆಗ್ತೀವಿ. ಅವ್ರು ಚಾ ಮಾಡ್ತಿರಲ್ಲ, ನಾವೆಲ್ಲರೂ ಕೂಡ ಚಾ ಮಾರಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ದಯಮಾಡ್ತಾವೆ ಎಲ್ಲರೂ ತಿಳ್ಕೊಳ್ರಿದೊಂದು. ಈಗ ಇರ್ತಕ್ಕಂಥ GST ಪ್ರತಿಯೊಂದೆಲ್ಲ ಏನು ಟ್ಯಾಕ್ಸ್ ಅದಾವೆ, ಟ್ಯಾಕ್ಸ್ಲಿಂದ ನಾವು ಈಗ ಸತ್ಯಾನಾಶ ಆಗ್ತಾ ಇದ್ದೀವಿ. ಜನಸಾಮಾನ್ಯರ ಸರ್ಕಾರ ಅಲ್ಲ BJP ಸರ್ಕಾರ, ಇರೋದೇ ಜನಸಾಮಾನ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ. ಅದು ಇವಾಗ ಗುರುತಿಸಿ ಈಶ್ವರ ಖಂಡ್ರೆ ಅವ್ರಿಗೆ ಕೊಟ್ಟರೆ ಅವ್ರ ಕೈ ಬಲಪಡಿಸಿದೆವು ಅಂದ್ರೆ ಅವ್ರು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರಾಗ್ತಾರೆ. ಅವ್ರಿಂದ ನಾವೇನಾದರೂ ಕೆಲಸ ತೊಗೋಬೋದು. ಇಲ್ಲಿರ್ತಕ್ಕಂಥ ಏನು ಸ್ವಲ್ಪ ತಾವೆಲ್ಲ ಮತದಾರರು ನನಗೆ ಓಟ್ ಹಾಕಿದ್ದೀವಿ, ಏನೋ ಸ್ವಲ್ಪ ಅಂತರದಿಂದ ನಾನು ಪಾರಾಗಿ ಬಿದ್ದಿದ್ದೀನಿ. ಅದೇ ರೀತಿ ಇವ್ರಿಗೆ ಆಗಬಾರ್ದು. ಅತಿ ಹೆಚ್ಚು ಮತದಾನ ಹಾಕಿ ಈ ಒಂದು ಕಾಂಗ್ರೆಸ್ ಪಕ್ಷ ಇಲ್ಲೇನಿದೆ BJP ಬುಡ ಮೇಲ ಕೆತ್ತಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತ್ರಿ, ಮುಂದಿನ ದಿನಗಳ ಸುಖವಾಗಿರ್ತೀರಿ ತಾವೆಲ್ಲರೂ ಅಂತಂದು ಕೇಳಿ ತಮ್ಮೆಲ್ಲರಿಗೆ ಇನ್ನೊಂದು ಸಲ ಮನವಿ ಮಾಡ್ತೀನಿ. ಹೆಚ್ಚಿನ ಓಟ್ ಕೊಡ್ರಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಜಿಲ್ಲಾಧಿಕಾರಿ ಕಚೇರಿಯ ವಿಡಿಯೋ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಪಕ್ಷದ ಪ್ರತಿನಿಧಿಯೊಂದಿಗೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಸಭೆಯನ್ನು ನಡೆಸಿದರು. ಮಾದರಿ ನೀತಿ ಸಂಹಿತೆ ಪಾಲನೆ ಮಾಡುವುದರ, ಪೂರ್ವಾನುಮತಿ ಪಡೆದು ಕಾರ್ಯಚಟುವಟಿಕೆಗಳನ್ನು ನಡೆಸುವುದರ ಮತ್ತು ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದರ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ತಿಳಿಸಲಾಯಿತು. ಈ ವೇಳೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹಾಂತೇಶ ಬೀಳ್ಗಿ ಅವರು ಮಾತನಾಡಿ, ಚುನಾವಣಾ ಆಯೋಗದ ನಿರ್ದೇಶನ್ವಯವಾಗಿ ರಾಜಕೀಯ ಪಕ್ಷಗಳು ಯಾವುದೇ ರೀತಿಯ ಸಭೆ ಸಮಾರಂಭ ಕಾರ್ಯಕ್ರಮವನ್ನು ನಡೆಸಲು ಮತ್ತು ವಾಹನವನ್ನು ಬಳಸಲು ಅನುಮತಿಯನ್ನು ಪಡೆಯಬೇಕು. ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮ, ಸಭೆ ಸಮಾರಂಭ ನಡೆಸಬಾರದು. ಪ್ರಚಾರಕ್ಕೆ ಬಳಸಲಾಗುವ ಸಾಮಗ್ರಿಗಳಿಗೂ ಅನುಮತಿಯನ್ನು ಪಡೆಯಬೇಕು ಎಂದು ತಿಳಿಸಿದರು. ಅದರಂತೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾಗಿರುವ ಡಾಕ್ಟರ್ HR ಮಹಾದೇವ್ ಅವರು ಮಾತನಾಡಿ, ಅಭ್ಯರ್ಥಿಗಳು ಪ್ರಚಾರ ಸಾಮಗ್ರಿಗಳ ಮುದ್ರಣಕ್ಕಾಗಿ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಪ್ರಚಾರ ಕೈಗೊಳ್ಳಲು ಪೂರ್ವಾನುಮತಿ ಪಡೆದುಕೊಳ್ಳಬೇಕು. ತಾವು ಅನುಮತಿ ಪಡೆದುಕೊಂಡು ಅದನ್ನು ಇತರರಿಗೆ ಬಳಸಲು ಅವಕಾಶ ನೀಡಬಾರದು ಎಂದು ತಿಳಿಸಿದರು. ಈ ವೇಳೆ ಚುನಾವಣಾ ವೆಚ್ಚದ ನೋಡಲ್ ಅಧಿಕಾರಿ ಅಶೋಕ್ ವಡಗಾವೆ ಅವರು ಮಾತನಾಡಿದರು. ಚುನಾವಣಾ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಮಾಡುವ ವೆಚ್ಚಗಳ ಮೇಲೆ ನಿಗಾ ಇಡಲಾಗಿದೆ. ಆದ್ದರಿಂದ ವೆಚ್ಚಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ದಾಖಲಾತಿಗಳನ್ನು ಇಟ್ಟುಕೊಳ್ಳಬೇಕು ಎಂದು ತಿಳಿಸಿದರು.
ಜಿಲ್ಲಾ ಪಂಚಾಯತ್ ಬೀದರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್, ಮಹಿಳಾ ಅಭಿವೃದ್ಧಿ ನಿಗಮ ಹಾಗೂ ಜಿಲ್ಲಾ ಜನಜಾಗೃತಿ ಸ್ವೀಪ್ ಸಮಿತಿ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಸಿ ಲಿಂಗತ್ವ, ಅಲ್ಪಸಂಖ್ಯಾತರು, ದಮನೀತ ಮತ್ತು ಧನಶ್ರೀ ಯೋಜನೆಯ ಮಹಿಳೆಯರಿಗೆ ಹಲವು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಮತದಾನ ಜಾಗೃತಿ ಮೂಡಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಸಿ ಲಿಂಗತ್ವ, ಅಲ್ಪಸಂಖ್ಯಾತರು, ದಮನಿತ ಮತ್ತು ಧನಶ್ರೀ ಯೋಜನೆಯ ಮಹಿಳೆಯರಿಗೆ ಮತದಾನ ಜಾಗೃತಿಯನ್ನು ಮೂಡಿಸಿದರು. ಈ ಮಹಿಳೆಯರು ರಂಗಮಂದಿರದ ಆವರಣದಲ್ಲಿ ಮತದಾನ ಜಾಗೃತಿ ಸಂದೇಶದ ರಂಗೋಲಿಯನ್ನು ಬಿಡಿಸಿದರು. ಅದರಂತೆ ಫ್ಯಾಷನ್ ಶೋ ಸ್ಪರ್ಧೆಯಲ್ಲೂ ಕೂಡ ಪಾಲ್ಗೊಂಡಿದ್ದರು. ಅತ್ಯುತ್ತಮ ರೀತಿಯಲ್ಲಿ ರಂಗೋಲಿ ಬಿಡಿಸಿದ ಮಹಿಳೆಯರಿಗೆ ಬಹುಮಾನ ಕೂಡ ನೀಡಲಾಯಿತು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಮಹಾಂತೇಶ ಬೀಳ್ಗೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮತದಾನವು ಪ್ರತಿಯೊಬ್ಬರ ಹಕ್ಕಾಗಿದೆ. ಏಪ್ರಿಲ್ 23ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಎಂದು ಸಲಹೆ ಸೂಚನೆಯನ್ನು ನೀಡಿದರು. ಈ ವೇಳೆ ಜಿಲ್ಲಾ ಸ್ವೀಪ್ ಸಮಿತಿಯ ಡಾಕ್ಟರ್ ಗೌತಮ್ ಅರಳಿ, ವೀರೇಂದ್ರ ಸಿಂಗ್, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಮಚ್ಚೇಂದ್ರ ವಾಗ್ಮಾರೆ, ಮಹಿಳಾ ಅಭಿವೃದ್ಧಿ ನಿಗಮ ನಿರೀಕ್ಷಕರಾಗಿರುವ ಯಲ್ಲಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಅಭಿವೃದ್ಧಿ ನಿಗಮ ಮತ್ತು ಸ್ವೀಪ್ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆಯವರು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಸ್ಪಂದಿಸಿ ಮಾತನಾಡಿದರು. ಬಿಜೆಪಿಯ ಅಭ್ಯರ್ಥಿ ಹಾಗೂ ಬಿಜೆಪಿ ಮುಖಂಡರಲ್ಲಿ ಆತಂಕ, ಭಯ ಮನೆ ಮಾಡಿದೆಯಷ್ಟೇ. ಹೇಗಾದರೂ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆಯವರನ್ನ ಗೆಲ್ಲಿಸಬಾರದು. ಪ್ರಜಾಪ್ರಭುತ್ವ ಹಾಳಾದರೆ ಹಾಳಾಗಲಿ, ಆದರೆ ಕಾಂಗ್ರೆಸ್ನವರ ವಿರುದ್ಧವಾಗಿ ಜನರಲ್ಲಿ ವಿಷದ ಬೀಜ ಬಿತ್ತಬೇಕು ಎಂಬುದು ಮಾತ್ರ ಅವರ ಗುರಿಯಾಗಿದೆ. ಇದರಿಂದಾಗಿ ಜನರು ಕೂಡ ರಾಜಕಾರಣಿಗಳನ್ನು ಶಂಕೆ ದೃಷ್ಟಿಯಿಂದ ನೋಡಲು ಆರಂಭಿಸಿದ್ದಾರೆ ಎಂದು ಮಾತನಾಡಿದರು. ಇತ್ತೀಚೆಗಷ್ಟೇ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಸೋಲಿನ ಭಯದಲ್ಲಿ ಬಾಯಿಗೆ ಬಂದಂತೆ ಬಿಜೆಪಿ ಅಭ್ಯರ್ಥಿಯಾಗಿರುವ ಭಗವಂತ್ ಖೂಬಾ ಅವರು ಮಾತನಾಡುತ್ತಿದ್ದಾರೆ. ಈ ತರಹದ ರಾಜಕೀಯ ಮಾಡ್ತಾರೆ ಎಂದು ಅಂದುಕೊಂಡಿರಲಿಲ್ಲ. ಚುನಾವಣೆಯಲ್ಲಿ ನನಗೆ 440 ವ್ಯಾಟ್ ಶಾಕ್ ನೀಡ್ತೇನೆ ಎಂದು ಖೂಬಾ ಅವರು ಹೇಳಿದ್ದಾರೆ. ಆದರೆ ಚುನಾವಣೆಯಲ್ಲಿ ಭಾರಿ ಸೋಲು ಅನುಭವಿಸುವ ಮೂಲಕ ಬಿಎಸ್ವೈಗೆ ಇವರು ಶಾಕ್ ಕೊಡ್ತಾರೆ, ಬಿಎಸ್ವೈ ಪದವಿ ಕಳೆದುಕೊಳ್ತಾರೆ ಎಂದು ಈಶ್ವರ್ ಬಿ ಖಂಡ್ರೆ ಅವರು ತಿರುಗೇಟನ್ನು ನೀಡಿದರು. ಸ್ವಾತಂತ್ರ್ಯ ನಂತರ ಜನರಿಗೆ ಆರ್ಥಿಕ ಹಿನ್ನಡೆ ಇತ್ತು, ಶಾಲಾ ಕಾಲೇಜು ಇರಲಿಲ್ಲ. ಮಹಿಳೆಯರಿಗಾಗಿ ಪದವಿ ಕಾಲೇಜು ಪ್ರಥಮವಾಗಿ ಆರಂಭಿಸಿದ್ದು ಯಾರು? ಬಿಜೆಪಿ ಅವರು ಮಾಡಿದ್ದಾರಾ? ಭಗವಂತ್ ಖೂಬಾ ಅವರು ಮಾಡಿದ್ದಾರೆ. ತಾಂತ್ರಿಕ ಶಿಕ್ಷಣ ಕಾಲೇಜು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳು ಅತ್ಯುತ್ತಮ ಸ್ಥಾನದಲ್ಲಿ ಇರುವುದು ಸುಳ್ಳೇನು? ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆ ಮಾಡಿ ಕೊಟ್ಟವರೇ ಭೀಮಣ್ಣ ಖಂಡ್ರೆ ಎಂದು, ಹಾಗೂ ಶಾಲಾ ಕಾಲೇಜುಗಳು ತೆರೆದಿದ್ದಲ್ಲಿ ಅವರ ಶ್ರಮ ಇಲ್ಲವೇ ಎಂದು ಪ್ರಶ್ನೆಯನ್ನ ಮಾಡಿದರು. ಕುಟುಂಬದ ಸಾಧನೆ ಪ್ರಶ್ನಿಸುತ್ತಿರುವ ಬಿಜೆಪಿ ಅಭ್ಯರ್ಥಿಯಾದ ಭಗವಂತ್ ಖೂಬಾ ಸ್ವತಃ ಫಲಾನುಭವಿಯಾಗಿದ್ದಾರೆ ಎಂದು ಚಾಟಿಯನ್ನ ಬೀಸಿದ್ರು. ಅವರಿಗೆ ಭಯ, ಹೆಂಗಾದ್ರೂ ಮಾಡ್ಬೇಕು, ಈಶ್ವರ್ ಖಂಡ್ರೆ ಬರಬಾರದು, ಅವ್ರು ಏನೇನೋ ಮಾಡ್ತಾರೆ ಎಲ್ಲ, ನನ್ನ ಬಗ್ಗೆ ಯಾಕೆ ಭಯ ಪಡ್ಕೊಳ್ತಾ ಇದ್ದಾರೆ ಕೇಳಿ ಅವರಿಗೆ. ನೋಡಿ, ಆಪರೇಷನ್ ಕಮಲ ಇದು ಈ ರಾಜ್ಯಕ್ಕೆ ಒಂದು ಶಾಪ ಪ್ರಾರಂಭ ಮಾಡಿದಂಥದ್ದು. ಯಾವಾಗಲೂ ಪ್ರತಿ ಅಸ್ಥಿರತೆ, ಆ ಶಾಸಕರಿಗೆ ಹೋಗ್ರಿ, ಅವ್ರಿಗೆ ದುಡ್ಡು ಕೊಡ್ರಿ, ಆಮಿಷ ಹುಡ್ರಿ, ಅವ್ರಿಗೆ ಹೆದರಿಕೆ ಹಾಕ್ರಿ, ಇಡಿ ಹೆದರಿಕೆ ಹಾಕ್ರಿ, ಇನ್ಕಮ್ ಟ್ಯಾಕ್ಸ್ ಹೆದರಿಕೆ ಹಾಕ್ರಿ, CBI ಅಧಿಕಾರಕ್ಕೆ ಹೆದರಿಕೆ ಹಾಕ್ರಿ, ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಳ್ಳಿ, ಪ್ರಜಾಪ್ರಭುತ್ವ ಹಾಳಾಗಿ ಹೋಗಲಿ. ಬರಗಾಲ ಇದೆ, ಅನೇಕ ವಿಷಯಗಳಿದ್ದಾವೆ, ಅನೇಕ ನ್ಯೂನತೆಗಳಿದ್ದಾವೆ. ಜವಾಬ್ದಾರಿತ ಒಂದು ವಿಪಕ್ಷದಲ್ಲಿದ್ದುಕೊಂಡು ತನ್ನ ಕರ್ತವ್ಯ ತಾನು ಮಾಡಬೇಕಾಗಿತ್ತು. ಬಿಜೆಪಿಯವರು ಮಾಡಿದ್ದೇನು? ಎಲ್ಲರಿಗೂ ಅವಮಾನ ಆಗುವಂಥ ರೀತಿಯಲ್ಲಿ ಟೇಪ್ ಹಗರಣಗಳು ಬರ್ತಾ ಇದ್ದಾವೆ. ಎಲ್ಲ ಕೂತರಲ್ಲಿ ಜನ ರಾಜಕಾರಣಿಗಳಿಗೆ ಶಂಕೆಯ ದೃಷ್ಟಿಯಿಂದ ನೋಡ್ತಾರೆ. ಇವನೇನು ತಗೊಂಡು, ಅವನೇನು ಕೊಟ್ಟನು, ಏನು ಲೂಟಿ ಮಾಡಿದ್ರು, ಯಾರು ತಂದ್ರಪ್ಪ ಸಂಸ್ಕೃತಿ ಅಂತ ಹೇಳ್ತೀರಿ, ಪ್ರಾಮಾಣಿಕತೆ ಅಂತ ಹೇಳ್ತೀರಿ. ನಾ ಖಾऊंಗ ನಾ ಖಾನೆ ದೂಂಗ, ಮೈತು ಚೌಕಿದಾರು. ಏನು ಮಾಡ್ಲತ್ತೀರಪ್ಪ ಇಲ್ಲಿ? ಇಷ್ಟೆಲ್ಲ ನಡೀತಾ ಇದೆ. ಚೌಕಿದಾರಿ ಚೆನ್ನಾಗಿ ಮಾಡಿದ್ರ? ಬುದ್ಧಿ ಹೇಳಿದ್ರ ಅವರಿಗೆ? ಏನೂ ಹೇಳಿಲ್ಲ, ಮತ್ತೆ ಬಂದು ಭಾಷಣ ನೋಡಿದ್ರು ಒಂದೊಂದು ತಾಸು. ಏನಕ್ಕೆ? ಏನು ನೈತಿಕತೆ ಇದೆ ನಿಮಗೆ? ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ನಳ್ಳಿ ಗ್ರಾಮದಲ್ಲಿ ಚಂದ್ರಸಿಂಗ್ ರವರ ನೇತೃತ್ವದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಪರ ಮತಯಾಚನೆ, ಭರ್ಜರಿ ಪ್ರಚಾರ. ಜಾಯ್ ಕಿಡ್ಸ್ ಕೇರ್ ಶಾಲೆಯ ಸರ್ವಾಂಗೀಣ ವಿಕಸನಕ್ಕಾಗಿ ಪರಿಶ್ರಮಿಸುತ್ತಿರುವ ಶಿಕ್ಷಣ ಸಂಸ್ಥೆ, ಶಾಲಾ ಮಕ್ಕಳ ಉತ್ತಮ ಫಲಿತಾಂಶಕ್ಕಾಗಿ ಪಾಲಕರಿಂದ ಹರ್ಷ ಅಭಿನಂದನೆ ಸಲ್ಲಿಕೆ.
ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಠಾಣಾ ಕುಸ್ನೂರ್ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರ ಹಾಗೂ ಬೆಂಬಲಿಗರಿಂದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಮತ ಪ್ರಚಾರ. ಜಿಲ್ಲಾಧಿಕಾರಿ ಕಚೇರಿಯ ವಿಡಿಯೋ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳ ಸಭೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಲಿಂಗತ್ವ ಅಲ್ಪಸಂಖ್ಯಾತರು, ದಮನೀತ ಮತ್ತು ಧನಶ್ರೀ ಯೋಜನೆಯ ಮಹಿಳೆಯರಿಗೆ ಮತದಾನ ಜಾಗೃತಿ ವಿಶೇಷ ಕಾರ್ಯಕ್ರಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.